ಇಂದು ಗುರುವಾರ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ ಭಾರಿ ಬದಲಾವಣೆ. ಅತಿ ಹೆಚ್ಚು ವೋಟ್ ಯಾರಿಗೆ, ಅತಿ ಕಮ್ಮಿ ವೋಟ್ ಯಾರಿಗೆ ಅಂತ ಗೊತ್ತಾ? ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ಗುರುವಾರ ಸಂಜೆ ವೋಟಿಂಗ್ ರಿಸಲ್ಟ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ವಿಡಿಯೋನ ನೀವು ಇನ್ನೂವರೆಗೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಾರ ನಿಮಗೆಲ್ಲ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತೇ ಇದೆ. ಆ್ಯಂಡ್ ನೀವು ಕೇಳ್ಬೋದು ಬಿಗ್ ಬಾಸ್ ಬಂದ್ ಆಗಿದೆ ಅಂತ. ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಹೇಳಿದ್ದೀನಿ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಮೇಲೆ ಯಾವುದೇ ಥರದ ಕೇಸ್ ಇಲ್ಲ ಈಗ. ಆ್ಯಂಡ್ ಅದೆಲ್ಲ ಸಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು. ಅವರಿಗೆ 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ 10 ದಿನಗಳಲ್ಲಿ ಅವರು ಅದನ್ನು ಸಾಲ್ವ್ ಕೂಡ ಮಾಡ್ಕೋತಾರೆ. ಆ್ಯಂಡ್ ಈ ಸೀಸನ್ ಕಂಟಿನ್ಯೂ ಆಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ನಾಮಿನೇಟ್ ಆದವರು ಯಾರಂತ ಒಂದು ಸರ್ತಿ ನಿಮ್ಗೆ ಹೇಳ್ತೀನಿ ಕೇಳಿ. ಸೊ ಜಾನ್ವಿ, ರಕ್ಷಿತಾ, ಧನುಷ್ ಗೌಡ, ಅಶ್ವಿನಿ ಗೌಡ, ಮಾಳು ಸ್ಪಂದನ, ಅಭಿ, ಅಶ್ವಿನಿ, ಮಂಜು, ರಾಶಿಕಾ ಅವರು. ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 3 ಜಂಟಿ ಟೀಮ್ ಅವರು ಆ್ಯಂಡ್ 3 ಜಂಟಿ ಟೀಮ್ ಅವರು, 4 ಒಂಟಿ ಟೀಮ್ ಅವರು. ಸೊ ಈಗ ಯಾರ್ಯಾರು ವೋಟಿಂಗ್ ರಿಸಲ್ಟಲ್ಲಿ ಎಷ್ಟೆಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ನೋಡೋದಾದರೆ, ಸೊ ಮೊದಲನೇ ಸ್ಥಾನ ಯಾರಿದ್ರು ಬಳಿಗೆ ಅಂದರೆ ಧನುಷ್ ಅವರಿದ್ದರು. ಸೊ ಆದರೆ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಮೊದಲನೇ ಸ್ಥಾನದಲ್ಲಿರೋದು ಮಾಳು ಹಾಗೆ ಸ್ಪಂದನ ಅಂತಲೇ ಹೇಳ್ಬೋದು. ಸೊ ಮಾಳು ಅವರಿಗೆ ಹೆವಿ ಅಂದರೆ ಹೆವಿ ಫ್ಯಾನ್ ಬೇಸ್ ಇದೆ ಹೊರಗಡೆ. ಸೊ ಅವರು ಯಾಕೋ ಸರಿಯಾಗಿ ಆಡ್ತಾ ಇಲ್ಲ. ಸೊ ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಈ ವಾರ ಕಿಚ್ಚ ಸುದೀಪ್ ಅವ್ರನ್ನ ಕೇಳ್ಬೋದು ನೀವು ಮನೆಗೆ ಹೋಗ್ತೀರಾ ಅಂತ. ತುಂಬ ಸೀಸನಲ್ಲಿ ಆಗಿದೆ ಇದು. ಸೊ ಬೇರೆಯವ್ರಿಗೆ ಅವ್ರಿಗೆ ಮನೆಗೆ ಹೋಗಬೇಕಂದ್ರೆ ಅವ್ರನ್ನ ಕಳಿಸ್ತಾರೆ. ಆ್ಯಂಡ್ ಒತ್ತಾಯಪೂರ್ವಕವಾಗಿ ಯಾರನ್ನೇ ಇಟ್ಕೊಳ್ಳಲ್ಲ ಅಲ್ಲಿ. ಇನ್ನು 2ನೇ ಸ್ಥಾನದಲ್ಲಿರೋದು ಧನುಷ್ ಗೌಡ ಅವರು. ಸೊ ಧನುಷ್ ಗೌಡ ಅವರು ಇವತ್ತಿನ ಗುರುವಾರದ ಸಂಜೆ ವೋಟಿಂಗ್ ರಿಸಲ್ಟಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸೊ 3ನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದು ರಕ್ಷಿತಾ ಅವರಂತಾನೆ ಹೇಳ್ಬೋದು. ಸೊ ಬೆಳಗ್ಗೆ ಕೂಡ ಇವರು 3ನೇ ಸ್ಥಾನದಲ್ಲಿದ್ದರು, ಈಗೂ ಕೂಡ 3ನೇ ಸ್ಥಾನದಲ್ಲಿದ್ದಾರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ವೋಟಿಂಗ್ ರಿಸಲ್ಟಲ್ಲಿ. ಆ್ಯಂಡ್ 4ನೇ ಆ್ಯಂಡ್ 5ನೇ ಸ್ಥಾನದಲ್ಲಿ ನೋಡೋದಾದರೆ 4ನೇ ಸ್ಥಾನಕ್ಕೆ ಅಭಿ ಹಾಗೆ ಅಶ್ವಿನಿ ಅವರು ಬಂದಿದ್ದಾರೆ. ಆ್ಯಂಡ್ 5ನೇ ಸ್ಥಾನದಲ್ಲಿರೋದು ಮಂಜು ಹಾಗೆ ರಾಶಿಕಾ ಅವರು. ಸೊ ಇವರು ಮಾರ್ನಿಂಗ್ ಉಲ್ಟಾ ಇದ್ದರು. ಅಂದರೆ 4ನೇ ಸ್ಥಾನದಲ್ಲಿ ಮಂಜು ಹಾಗೆ ರಾಶಿಕಾ ಅವರು ಇದ್ದರು. ಆ್ಯಂಡ್ 5ನೇ ಸ್ಥಾನದಲ್ಲಿ ಅಭಿ ಆ್ಯಂಡ್ ಅಶ್ವಿನಿ ಇದ್ದರು. ಆದರೆ ಈಗ ಉಲ್ಟಾಗಿದೆ ಅಂತಲೇ ಹೇಳ್ಬೋದು. 4ನೇ ಸ್ಥಾನಕ್ಕೆ ಅಭಿ ಹಾಗೆ ಅಶ್ವಿನಿ ಅವರು ಬಂದಿದ್ದಾರೆ. 5ನೇ ಸ್ಥಾನಕ್ಕೆ ಮಂಜು ಹಾಗೆ ರಾಶಿಕಾ ಅವರು ಬಂದಿದ್ದಾರೆ. ಇನ್ನು 6, 7 ಸೇಮ್ ಅಂತಲೇ ಹೇಳ್ಬೋದು. ಅಶ್ವಿನಿ ಗೌಡ ಅವರು 6ನೇ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಜಾನ್ವಿ ಅವರು ಕೊನೆ ಲಾಸ್ಟಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವಾರ ನನಗನ್ನಿಸೋ ಪ್ರಕಾರ ಜಾನ್ವಿ ಅವರೇ ಹೋಗ್ತಾರೆ ವೋಟಿಂಗ್ ರಿಸಲ್ಟ್ ಪ್ರಕಾರ ಹೋದರೆ. ಅಥವಾ ಬಿಗ್ ಬಾಸ್ ಅವರು ಏನಾದರೂ ಮಾಡಿ ಅವ್ರ TRPಗೋಸ್ಕರ ಏನಾದರೂ ಮಾಡಿದ್ರೆ ಸೊ ಅವಾಗ ಜಾನ್ವಿ ಅವರು ಹೋಗಲ್ಲ ಅಂತಲೇ ಹೇಳ್ಬೋದು. ಅವರು ಜಗಳಗೋಸ್ಕರ ಜಾನ್ವಿ ಅವ್ರನ್ನ ಇಟ್ಕೋಬೋದು, ಹೇಳೋಕ್ಕಾಗಲ್ಲ. ಆದರೆ ಹೆವಿ ಹೇಟ್ ಇದೆ ಜಾನ್ವಿ ಅವರಿಗೆ. ಜಾನ್ವಿ ಏನಾದರೂ ಹೋಗಲಿಲ್ಲ ಅಂದರೆ ಬಿಗ್ ಬಾಸ್ನ ಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಜನ. ಯಾಕಂದರೆ ಗೊತ್ತೇ ಇದೆ ಯಾರೂ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಅವ್ರನ್ನ ಯಾರು ಉಳಿಸ್ಕೋತಾರೆ ಹೇಳಿ ನೀವೇ. ಸೊ ನೀವು ಯಾರಿಗೆ ವೋಟ್ ಹಾಕಿದ್ದೀರಾ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾರಿಗಿದೆ? ಆ್ಯಂಡ್ ಈ ಸೀಸನ್ ನೀವು ಏನು ಅನ್ಕೊಂಡಿದ್ರಿ, ಏನಾಗ್ತಾಯಿದೆ? ಈ ಸೀಸನ್ ಡಿಫ್ರೆಂಟಾಗಿಯೇ ನಡೀತಾ ಇದೆ. ಸೊ 24 ಗಂಟೆ ಬಿಗ್ ಬಾಸ್ ಮನೆಯಿಂದ ಎಲ್ಲ ಕಂಟೆಸ್ಟೆಂಟ್ ಖಾಲಿಯಾಗಿದ್ದರು ಅಂತಲೇ ಹೇಳ್ಬೋದು. ಸೊ ನಿನ್ನೆ ಬುಧವಾರ ಸಂಜೆ 7 ಗಂಟೆಗೇನೋ ವಾಪಸ್ ಬಂದಿದ್ದಾರೆ ಕಂಟೆಸ್ಟೆಂಟ್ ಎಲ್ಲ. ಸೊ ಏನಾಗುತ್ತೆ ನೋಡೋಣ ಈ ಸೀಸನ್. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.